ನೋಡೋಣ ವಿಡಿಯೋ ಚೆನ್ನಾಗಿಲ್ಲ ಅಂದರೆ ಎಡಿಟ್ ಮಾಡಿ. STT ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ನನ್ನ ಊರಿನ ಹೆಸರು ಮನೆಕೋಟೆ ಹಾಗೂ ನಾನು ನನ್ನ ಊರಿನ ಪಕ್ಕದ ಊರಿನ ಹೆಸರು ಆದ ತಾಲೂಕಿನಲ್ಲಿ ಜನಿಸಿದಂತಹ ತಾರಾಸುರವರ ಬಗ್ಗೆ ನಾನು ಇಂದು ನಿಮಗೆ ಪರಿಚಯ ಮಾಡಿಕೊಳ್ಳುತ್ತಿದ್ದೇನೆ. ತಾರಾಸು ಇವರ ಸಂಪೂರ್ಣ ಹೆಸರು ತಾಲೂಕಿನ ರಾಮಸ್ವಾಮಿ ಸುಬ್ಬರಾಯ. ಇವರು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನಲ್ಲಿ ಜನಿಸಿದರು. ಇವರು ನಮ್ಮ ಕನ್ನಡದ ಜನತೆಗೆ ತರಾಸು ಎಂದೇ ಪ್ರಸಿದ್ಧರಾದವರು. ಇವರು ಕೃತಿಕಾರರು, ಕಾದಂಬರಿಕಾರರು ಹಾಗೂ ಸಾಹಿತ್ಯಕಾರರು. ಇವರು ಹಲವಾರು ಸಾಹಿತ್ಯಗಳನ್ನು, ಕಾದಂಬರಿಗಳನ್ನು ರಚಿಸಿದ್ದಾರೆ. ಇವರ ಪ್ರಮುಖ 12 ನಿಮಿಷ ಅಷ್ಟೇ. ನಾನು ದ್ವಿತೀಯ PUCಯಲ್ಲಿ ಓದುತ್ತಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ಎಂಬ ಸಂಯೋಜನೆಯನ್ನು ಪಡೆದಿದ್ದೇನೆ. ನಮ್ಮ ಊರಿನ ತಳಕಿನ ಪ್ರತಿಭೆಯಾದ TS ವೆಂಕಣ್ಣಯ್ಯವರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಇವರು ಕರ್ನಾಟಕದ ಮೊದಲ ಪ್ರಾಧ್ಯಾಪಕರಾಗಿದ್ದಾರೆ. ಇವರು ಹಲವಾರು ವಿದ್ಯಾರ್ಥಿಗಳ ಹೆಸರು ಮೋನಿಕಾಟಿಯ. ನಾನು STT PU ಕಾಲೇಜ್ ಎಂಬ ತಳಕಿನಲ್ಲಿ ಓದುತ್ತಿದ್ದೇನೆ. ನನ್ನ ಊರು ತಳಕು. ನಾನು ತಳಕಿನ ಮೇರು ಪ್ರತಿಭೆಯಾದ TS ವೆಂಕಣ್ಣಯ್ಯವರ ಬಗ್ಗೆ ಮಾತನಾಡುತ್ತಿದ್ದೇನೆ. ಇವರು ಕರ್ನಾಟಕದ ಕನ್ನಡ ಮೊದಲ ಪ್ರಾಧ್ಯಾಪಕರಾಗಿದ್ದು, DVG ಅವರು ಹೆಸರಿಸಿರುವ 3 ಮೇರು ಗಿರಿಗಳಾದ ಅವರಲ್ಲಿ TS ವೆಂಕಣ್ಣಯ್ಯವರು ಒಬ್ಬರಾಗಿದ್ದಾರೆ. ಇವರು ಪ್ರಾಧ್ಯಾಪಕರಾಗಿದ್ದಾಗ ಅವರ ವಿದ್ಯಾರ್ಥಿಗಳ ಪ್ರೀತಿಯನ್ನು ಗಳಿಸಿದ್ದು ತುಂಬ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ. ಇವರು ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾದರು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಮಹಾಕಾವ್ಯವಾದ ರಾಮಾಯಣ ದರ್ಶನಂ ಕೃತಿಯನ್ನು ಅವರ ಗುರುವಿನ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ. ಇವರು ಶಿಷ್ಯರ ಕಷ್ಟದಲ್ಲಿದ್ದಾಗ ಆರ್ಥಿಕವಾಗಿ ಸಹಾಯವನ್ನು ಮಾಡಿದ್ದಾರೆ. ಸಾಹಿತ್ಯವನ್ನು ಸ್ವತಃ ತಾವು ಬರೆಯದೆ ತನ್ನ ಶಿಷ್ಯರಿಂದ ಬರೆಸಿ ಕನ್ನಡದ ಸಾರಸ್ವತವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರ ಮತ್ತೊಬ್ಬ ಶಿಷ್ಯರಾದ GS ಶಿವರುದ್ರಪ್ಪ ಅವರು ಇವರ ಪ್ರೀತಿಯಲ್ಲಿ ಅಚ್ಚುಮೆಚ್ಚಲಾಗಿದ್ದು, ಅವರು ಸಮನ್ವಯ ಕವಿ ಎಂದು ಗರಡಿಯಲ್ಲಿ ಪಡೆದಿದ್ದಾರೆ. ಕರ್ನಾಟಕದ ಅಪಾರ ಪ್ರೀತಿ ಮತ್ತು ಅಪಾರ ಶಿಷ್ಯವೃಂದವನ್ನು ಸಲ್ಲಿಸುವುದು TS ವೆಂಕಣ್ಣಯ್ಯನವರಿಗೆ. ಇವರು ನಮ್ಮ ಊರಿನ ಪ್ರತಿಭೆ ಎಂದು ಹೇಳಿಕೊಳ್ಳಲು ನಮಗೆ ತುಂಬ ಹೆಮ್ಮೆಯನ್ನು ಉಂಟು ಮಾಡುತ್ತದೆ.